ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರ ಧಿಮಾಕು, ದೌಲತ್ತು, ದರ್ಪ. ನೋಡಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿದ್ದಾರೆ ಎನ್ನುವಂತಹ ಆರೋಪ. ಇದನ್ನ ಪ್ರಶ್ನೆ ಮಾಡೋಕೆ ಹೋದಂತಹ ಕನ್ನಡಿಗರ ಮೇಲೆ ಯುವತಿ ದೌಲತ್ತನ್ನು ತೋರಿದ್ದಾಳೆ. ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾಳೆ. ಕನ್ನಡ ಗೊತ್ತಿಲ್ಲ, ಏನ್ ಮಾಡ್ತೀಯಾ ಅಂತ ಹೇಳಿ ಅವಾಜ್ ಹಾಕಿದ್ದಾಳೆ. ಅವಾಚ್ಯ ಪದಗಳಿಂದ ಯುವತಿ ನಿಂದಿಸಿದ್ದಾಳೆ. ಈಕೆಯ ಹೆಸರು ಪ್ರಿಯಾಂಕಾ ಅನ್ನೋದು ಗೊತ್ತಾಗಿದೆ. ಸ್ಟಾಕ್ ಮಾರ್ಕೆಟ್ನ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದಂತಹ ಆರೋಪ ಇದೆ. Hotel Management with AI. Join IIHM, International Institute of Hotel Management. ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀರಾ? ಪಬ್ಲಿಕ್ ಮೋಸ ಮಾಡಿ ಕನ್ನಡ ಮಾತಾಡೋದು. ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ನಾನೇನಕ್ಕೆ ಹಿಂದಿ ಮಾತಾಡ್ತೀನಿ? ಕನ್ನಡ, ದಿಸ್ ಇಸ್ ಕರ್ನಾಟಕ. ಕನ್ನಡ ಮಾತ್ರ ಬರುತ್ತೆ ನನಗೆ. ಕನ್ನಡ ಮಾತ್ರ ಬರುತ್ತೆ ನನಗೆ. ಪೊಲೀಸ್ ಅವರು ಫೋನ್ ಹಾಕಿ ಸರ್ ಹೇಳ್ತೇನೆ. ಕನ್ನಡ ಬಿಟ್ಟು ಪೊಲೀಸ್ ಫೋನ್ ಹಾಕಿ ಹೇಳ್ತೇನೆ. ನೀನು ಮಾತಾಡ್ತಿರೋದು ನೀನು, ನಾನಲ್ಲ. ಏನ್ ನನಗೆ ವಾಟಿವ ಕನ್ನಡ ಮಾತಾಡ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಕನ್ನಡ ಗೊತ್ತಾಗಲ್ಲ, ನೀವು ಮಾಡಿಸ್ತೀವಿ. ಓಕೆ, ಈಗ ಏನು ಗಲಾಟೆ ಆಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ವಂಚನೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡಿಗನ ಮೇಲೆ ಆಕೆ ದರ್ಪವನ್ನ ತೋರಿದ್ದಾಳೆ. ಯಾವಾಗ ಈ ವಿಡಿಯೋ ವೈರಲ್ ಆಯಿತು, ಆಕೆ ಕ್ಷಮೆ ಕೂಡ ಕೇಳಿದ್ದಾಳೆ. ಆಕೆ ಏನ್ ಹೇಳಿದ್ಲು ಬನ್ನಿ ನೋಡೋಣ. ನಾಟ್ ಬಿ ಯೂಸ್ ದಿಸ್ ಕರ್ನಾಟಕ ಸಮಿಕ್ ಹೇಳ್ತೇನೆ. ಜೈ ಕರ್ನಾಟಕ. ಸಾರಿ ಫಾರ್ ಕನ್ನಡ ಪೀಪಲ್. ಸೊ ನೆಕ್ಸ್ಟ್ ಟೈಮ್ ನಾಟ್ ಬಿ ಯೂಸ್ ದಿಸ್ ಕೈಂಡ್ ಆಫ್ ಬ್ಯಾಡ್ ವರ್ಡ್ಸ್ ಫಾರ್ ಕನ್ನಡಕ. ಸೊ ಮೈ ಇಂಟೆನ್ಷನ್ ಈಸ್ ನಾಟ್ ಹಾರ್ಟಿಂಗ್ ದೆಮ್ ಬಿಕಾಸ್ ಐ ನೋ ವಿ ಆರ್ ಇಂಡಿಯನ್. ಕರ್ನಾಟಕ ಸಮಿಕ್ ಹೇಳ್ತೇನೆ. ಜೈ ಕರ್ನಾಟಕ. ಸಾರಿ ಫಾರ್ ಕನ್ನಡ ಪೀಪಲ್. ಸೊ ನೆಕ್ಸ್ಟ್ ಟೈಮ್ ನಾಟ್ ಬಿ ಯೂಸ್ ದಿಸ್ ಕೈಂಡ್ ಆಫ್ ಬ್ಯಾಡ್ ವರ್ಡ್ಸ್ ಫಾರ್ ಕನ್ನಡಕ. ಸೊ ಮೈ ಇಂಟೆನ್ಷನ್ ಈಸ್ ನಾಟ್ ಹಾರ್ಟಿಂಗ್ ದೆಮ್ ಬಿಕಾಸ್ ಐ ನೋ ವಿ ಆರ್ ಇಂಡಿಯನ್.